ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಧನಸ್ಸು ರಾಶಿಯವರಿಗಾಗಿ ಫೆಬ್ರವರಿ ತಿಂಗಳ ವಿಶೇಷ ದೈವಿಕ ಸಂದೇಶವನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಸಂದೇಶ ಸಾಮಾನ್ಯವಲ್ಲ. ಇದೊಂದು ಸಂಕೇತ, ಒಂದು ಎಚ್ಚರಿಕೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಅಪರೂಪದ ಅವಕಾಶ. ನೀವು ಈ ವಿಡಿಯೋ ನೋಡುತ್ತಿರುವುದು ಯಾದೃಚ್ಛಿಕವಲ್ಲ. ದೈವಶಕ್ತಿ ಈಗಾಗಲೇ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಒಂಟಿಯಾಗಿ ಕೊನೆಯವರೆಗೂ ಗಮನದಿಂದ ಕೇಳಿ. ವಿಡಿಯೋ ಪ್ರಾರಂಭಿಸುವ ಮೊದಲು ಕಮೆಂಟ್ನಲ್ಲಿ ಓಂ ದುರ್ಗಾಯೇ ನಮಃ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ಧನಸ್ಸು ರಾಶಿಯ ಇನ್ನಷ್ಟು ಜನರಿಗೆ ಈ ಸಂದೇಶ ತಲುಪುತ್ತದೆ ಮತ್ತು ನಮಗೂ ಪ್ರೇರಣೆ ಸಿಗುತ್ತದೆ. ಮುಖ್ಯವಾಗಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಅಸಲಿ ವಿಷಯ ಕೊನೆಯಲ್ಲೇ ಇದೆ. ಇಲ್ಲಿಯವರೆಗೂ ನೀವು ಅನುಭವಿಸಿದಂತಹ ದುಃಖಗಳು, ನಿರಾಸೆಗಳು, ನಿಂತು ಹೋದ ಕನಸುಗಳು, ಯಾರಿಗೂ ಅರ್ಥವಾಗದ ಕಣ್ಣೀರು, ಇವೆಲ್ಲದಕ್ಕೂ ಉತ್ತರ ಸಿಗುವ ಸಮಯ ಬಂದಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಂತಿರುವ ವಿಷಯಗಳು ಒಂದೊಂದಾಗಿ ಚಲಿಸಲು ಆರಂಭಿಸುತ್ತವೆ. ನೀವು ಊಹಿಸದ ದಾರಿಯಲ್ಲಿ ದೈವಶಕ್ತಿ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಎನ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಆ ವ್ಯಕ್ತಿಯ ಒಂದು ಮಾತು ನಿಮ್ಮ ಆಲೋಚನೆಯನ್ನು ಮಾತ್ರವಲ್ಲ, ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಇತ್ತೀಚೆಗೆ ಧನಸ್ಸು ರಾಶಿಯ ಹಲವರಿಗೆ ವಿಚಿತ್ರ ಅನುಭವಗಳು ಆಗುತ್ತಿವೆ. ಮನೆಯ ವಾತಾವರಣ ಬದಲಾಗಿರುವ ಅನುಭವ, ಅಸಹಜ ಮೌನ ಅಥವಾ ಅಶಾಂತಿ, ಅನವಶ್ಯಕ ಆಲೋಚನೆಗಳು, ಸಣ್ಣ ವಿಷಯಕ್ಕೂ ಕೋಪ, ನಿದ್ರಾಹೀನತೆ, ರಾತ್ರಿ ಭಯ ಅಥವಾ ಗಾಬರಿ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಮನೆಯಲ್ಲೊಂದು ಸೂಕ್ಷ್ಮ ಶಕ್ತಿಯ ಚಲನೆ ನಡೆಯುತ್ತಿದೆ. ಅದು ಒಳ್ಳೆಯದ ಕೆಟ್ಟದ ಎಂಬುದು ನಿಮ್ಮ ಹಿಂದಿನ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವರಿಗೆ ಹಳೆಯ ವಸ್ತುಗಳು ಒಡೆಯುವುದು, ದೇವರ ಫೋಟೋಗಳು ಕೆಳಗೆ ಬೀಳುವುದು, ದೀಪ ಪದೇ ಪದೇ ಆರಿಹೋಗುವುದು, ಇವೆಲ್ಲವೂ ಬದಲಾವಣೆಯ ಮುನ್ನ ಕಾಣುವ ಸಂಕೇತಗಳು. ಈ ಶಕ್ತಿ ನಿಮಗೆ ಹಾನಿ ಮಾಡಲು ಅಲ್ಲ, ನಿಂತ ಅದೃಷ್ಟವನ್ನು ಮತ್ತೆ ಚಲಿಸಲು ಬಂದಿದೆ. ಫೆಬ್ರವರಿ ತಿಂಗಳು ಮುಗಿಯುವವರೆಗೂ ಈ ಶಕ್ತಿ ಬಹಳ ಸಕ್ರಿಯವಾಗಿರುತ್ತದೆ. ಹಾಗಾಗಿ ನಿಮ್ಮ ಮಾತು, ನಿರ್ಧಾರ, ಆಲೋಚನೆಗಳಲ್ಲಿ ಜಾಗ್ರತೆ ಅಗತ್ಯ. ಎನ್ ಅಕ್ಷರದ ವ್ಯಕ್ತಿ ಕರ್ಮದ ಬಾಗಿಲು ತೆರೆಯುವ ಪಾತ್ರ. ಈ ವ್ಯಕ್ತಿ ಸಂಪೂರ್ಣ ಹೊಸ ವ್ಯಕ್ತಿ ಆಗಬೇಕಂತೇನಿಲ್ಲ. ಹಳೆಯ ಪರಿಚಯ ಇರಬಹುದು, ದೂರದ ಸ್ನೇಹಿತ ಅಥವಾ ಬಂಧು ಇರಬಹುದು. ಈಗಲೂ ನಿಮ್ಮ ಜೀವನದಲ್ಲಿ ಇದ್ದರೂ ಅವರ ಮೌಲ್ಯ ನಿಮಗೆ ತಿಳಿಯದೇ ಇರಬಹುದು. ಈ ವ್ಯಕ್ತಿಯಿಂದ 3 ದೊಡ್ಡ ಬದಲಾವಣೆಗಳು ನಡೆಯುತ್ತದೆ. 1. ನಿಮ್ಮ ಆಲೋಚನಾ ವಿಧಾನ ಬದಲಾಗುತ್ತದೆ. 2. ನೀವು ಭಯ ಪಡುವ ವಿಷಯದ ಬಗ್ಗೆ ಸ್ಪಷ್ಟತೆ ಬರುತ್ತದೆ. 3. ಅವರ ಮಾತು ಅಥವಾ ಮಾಹಿತಿ ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತದೆ. ಇದು ನಿಮ್ಮ ಕರ್ಮಚಕ್ರ ಪೂರ್ಣಗೊಳಿಸಲು ಬಂದ ವ್ಯಕ್ತಿ. ಫೆಬ್ರವರಿಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬರುತ್ತಾರೆ. ಸಾಮಾನ್ಯ ಭೇಟಿಯಂತೆ ಅನಿಸಬಹುದು, ಆದರೆ ಜ್ಯೋತಿಷ್ಯದಲ್ಲಿ ಇದು ಕರ್ಮದ್ವಾರ ತೆರೆಯುವ ಕ್ಷಣವಾಗಿದೆ. ಬಂಧು ಅಥವಾ ಸ್ನೇಹಿತ ಅಥವಾ ಬಹುಕಾಲದ ನಂತರ ಕಾಣಿಸುವ ವ್ಯಕ್ತಿ. ಮೊದಲಿಗೆ ನಿಮಗೆ ಆಶ್ಚರ್ಯ ಆಗುತ್ತದೆ, ನಂತರ ಆಶಾಭಾವನೆ ಹುಟ್ಟುತ್ತದೆ. ಅವರ ಬರುವಿಕೆಯಿಂದ ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿ ಕಡಿಮೆಯಾಗಲು ಆರಂಭವಾಗುತ್ತದೆ. ಜಗಳ ಕಡಿಮೆಯಾಗುತ್ತದೆ, ನಿದ್ರೆ ಉತ್ತಮವಾಗಿ ಬರುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆ ದಿನದ ಮಾತುಗಳು ನಿಮ್ಮ ಭವಿಷ್ಯ ನಿರ್ಧರಿಸಬಹುದು. 2 ಮಹಾ ಶುಭ ಸುದ್ದಿಗಳು ಫೆಬ್ರವರಿ ಮುಗಿಯುವುದರೊಳಗೆ ಕೇಳಿಸುತ್ತದೆ. 1ನೇ ಶುಭ ಸುದ್ದಿ ಹಣ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದೆ. ನಿಂತ ಹಣ ಬರುವುದು, ನಿರೀಕ್ಷಿಸದ ಮಾರ್ಗದಲ್ಲಿ ಹಣ ಬರುವುದು, ಹಿಂದಿನ ಪ್ರಯತ್ನ ಫಲ ನೀಡುವುದು. 2ನೇ ಶುಭ ಸುದ್ದಿ ವೈಯಕ್ತಿಕ ಜೀವನ, ಬಹುಕಾಲದ ಆಸೆ ಈಡೇರುವ ಸಂಕೇತ ಇದೆ. ಇದರಿಂದ ನಿಮ್ಮ ನಿರ್ಧಾರಗಳು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳುತ್ತೀರಿ. ಫೆಬ್ರವರಿ 8ರ ನಂತರ ಜೀವನದ ಹೊಸ ಅಧ್ಯಾಯ ತೆರೆದುಕೊಳ್ಳುತ್ತದೆ. ಹಳೆಯ ದಾರಿ ಮುಕ್ತಾಯವಾಗುತ್ತದೆ, ಹೊಸ ದಾರಿ ಆರಂಭವಾಗುತ್ತದೆ.
ನನ್ನ ಮೌಲ್ಯ ಕಡಿಮೆ ಅನ್ನುವ ಭಾವನೆಯಿಂದ ದೂರ ಬರುತ್ತೀರಿ. ನಿಮ್ಮ ಮಾತಿನಲ್ಲಿ ಧೈರ್ಯ, ನಿಮ್ಮ ದೃಷ್ಟಿಯಲ್ಲಿ ವಿಶ್ವಾಸ ಕಾಣಿಸುತ್ತದೆ. ಅದೃಷ್ಟ ಅಂದರೆ ಕೇವಲ ಹಣ ಮಾತ್ರವಲ್ಲ, ಮನಃಶಾಂತಿ ಕೂಡ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಬದಲಾವಣೆ. ಇತ್ತೀಚಿನ ತಿಂಗಳುಗಳಲ್ಲಿ ಇಂಟರ್ವ್ಯೂ ರದ್ದಾಗುವುದು, ಅವಕಾಶ ಕೊನೆಯ ಕ್ಷಣದಲ್ಲಿ ನಿಂತು ಹೋಗುವುದು, ಫಲಿತಾಂಶ ಕಾಣದ ಪ್ರಯತ್ನ, ಇದು ಕರ್ಮದ ಹಂತ. ಫೆಬ್ರವರಿ 8ರ ನಂತರ ಫೋನ್ ಕಾಲ್ ಅಥವಾ ಮೆಸೇಜ್ ಅಥವಾ ಆಹ್ವಾನ ಬರುತ್ತದೆ. ಹೊಸ ಕೆಲಸ ಅಥವಾ ದೊಡ್ಡ ಬದಲಾವಣೆ ನಡೆಯುತ್ತದೆ. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಇನ್ನು ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ನಿಮ್ಮ ಹತ್ತಿರ ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಖರ್ಚು ಹೆಚ್ಚಿದೆ, ಲಾಭದ ಜಾಗದಲ್ಲಿ ನಷ್ಟ ನಡೆಯುತ್ತಿದೆ. ಇದು ಗ್ರಹ ಪ್ರಭಾವ. ಈಗ ಬದಲಾವಣೆಯ ಸಮಯ ಬಂದಿದೆ. ನಿಂತ ಪಾವತಿ ಸಿಗುತ್ತದೆ. ಹೊಸ ಗ್ರಾಹಕರು ಅಥವಾ ಒಪ್ಪಂದ ನಡೆಯುತ್ತದೆ. ಎನ್ ವ್ಯಕ್ತಿಯ ಪಾತ್ರ ತುಂಬಾ ಮುಖ್ಯವಾಗಿದೆ. ಅನವಶ್ಯಕ ಖರ್ಚು ಬೇಡ. ಹಣವನ್ನು ಗೌರವಿಸಿ, ಆಗ ಹಣ ನಿಮ್ಮನ್ನು ಗೌರವಿಸುತ್ತದೆ. ಇನ್ನು ಕುಟುಂಬದ ಶಾಂತಿ ಮರಳಿ ಬರುತ್ತದೆ. ನಿಮ್ಮ ಮನೆಯಲ್ಲಿ ಜಗಳ ಕಡಿಮೆಯಾಗುತ್ತದೆ. ಮಾತನಾಡದವರು ಮಾತು ಪ್ರಾರಂಭಿಸುತ್ತಾರೆ. ತಾಯಿ ಅಥವಾ ತಂದೆಯ ಆಶೀರ್ವಾದ ಸಿಗುತ್ತದೆ. ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಇತರರು 2 ಹೆಜ್ಜೆ ಮುಂದೆ ಇಡುತ್ತಾರೆ. ಇನ್ನು ಪ್ರೀತಿ ಮತ್ತು ವಿವಾಹದ ವಿಷಯಕ್ಕೆ ಬಂದರೆ ಗೊಂದಲಗಳು ದೂರ ಆಗುತ್ತವೆ. ನಿಮ್ಮ ಜೀವನದಲ್ಲಿ ಸರಿಯಾದ ವ್ಯಕ್ತಿ ಯಾರು ಎಂಬುದಕ್ಕೆ ಸ್ಪಷ್ಟತೆ ಸಿಗುತ್ತದೆ. ಹಳೆಯ ಸಂಬಂಧ ಮುರಿದು ಹೊಸ ಸಂಬಂಧ ಆರಂಭವಾಗುತ್ತದೆ. ವಿವಾಹ ವಿಳಂಬ ಇರುವವರಿಗೆ ಶುಭ ಸುದ್ದಿ ಸಿಗುತ್ತದೆ. ಇನ್ನು ಆರೋಗ್ಯ ಮತ್ತು ಮನೋಬಲದ ವಿಷಯಕ್ಕೆ ಬಂದರೆ ತಲೆನೋವು, ನಿದ್ರಾಹೀನತೆ, ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದೀರಿ. ಈಗ ನಿಮ್ಮ ಒಳಗಿರುವಂತಹ ಶಕ್ತಿ ಎಚ್ಚರವಾಗಿದೆ. ನಿಮಗೆ ಮನಃಶಾಂತಿ ಬರುತ್ತದೆ. ನಿಮ್ಮ ದೇಹಬಲ ಹೆಚ್ಚಾಗುತ್ತದೆ. ಇನ್ನು ಶತ್ರುಗಳು ಮತ್ತು ಅಡೆತಡೆಗಳ ವಿಷಯಕ್ಕೆ ಬಂದರೆ ಈ ಹಿಂದೆ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ದುರ್ಬಲರಾಗುತ್ತಾರೆ. ನಿಮ್ಮ ಮೌನವೇ ನಿಮಗೆ ಆಯುಧವಾಗುತ್ತದೆ. ಇದು ಕರ್ಮ ಕೊಡುವಂತ ನ್ಯಾಯ, ನೇರ ಹೋರಾಟವಲ್ಲ. ಇನ್ನು ಫೆಬ್ರವರಿ 16ನೇ ತಾರೀಕು ನಿಮಗೆ ಅದೃಷ್ಟದ ದಿನವಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರುತ್ತದೆ. ಒಂದು ಸಂಕೇತ ಕಾಣಿಸುತ್ತದೆ. ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ದೊಡ್ಡ ಬದಲಾವಣೆಗೆ ದಾರಿ ಮಾಡುತ್ತದೆ. ಆ ದಿನ ನೀವು ಮೌನವಾಗಿದ್ದರೆ ಉತ್ತಮ. ಇನ್ನು ನಿಮಗೆ ಈ ತಿಂಗಳು ಧನಯೋಗ ಅಂದರೆ ಅನಿರೀಕ್ಷಿತ ಹಣ ಬರುವ ಸಾಧ್ಯತೆ ಇದೆ. ಅಗತ್ಯವಿಲ್ಲದ ಮೂಲದಿಂದ ಹಣ ಬರುತ್ತದೆ. ಹೂಡಿಕೆಯ ಅವಕಾಶ ಇದೆ. ಅಹಂಕಾರ ಬಳಸಬೇಡಿ. ಉತ್ತಮ ಕಾರ್ಯಕ್ಕೆ ನೀವು ಹಣ ಬಳಸಿದರೆ ಯೋಗ ಸ್ಥಿರವಾಗುತ್ತದೆ. ಇನ್ನು ಕನಸುಗಳ ವಿಷಯಕ್ಕೆ ಬಂದರೆ ದೇವರು ಕನಸುಗಳ ರೂಪದಲ್ಲಿ ನಿಮ್ಮ ಜೊತೆ ಮಾತನಾಡುತ್ತಾರೆ. ನಿಮ್ಮ ಕನಸಿನಲ್ಲಿ ನೀರು, ಬೆಳಕು, ದೇವಸ್ಥಾನ ಅಥವಾ ಹಳೆ ವ್ಯಕ್ತಿಗಳು ಕಾಣಿಸಿಕೊಂಡರೆ ಇವೆಲ್ಲ ಕೂಡ ಸಂಕೇತಗಳು. ನಿರ್ಲಕ್ಷ್ಯ ಮಾಡಬೇಡಿ. ಪೂರ್ವಜನ್ಮ ಕರ್ಮ ವಿಮೋಚನೆ. ಕಾರಣವಿಲ್ಲದ ಭಾರ, ಇದು ಪೂರ್ವಜನ್ಮದ ಕರ್ಮಫಲ. ಈಗ ಅದು ವಿಮೋಚನೆ ಹಂತಕ್ಕೆ ಬಂದಿದೆ. ನೀವು ಕ್ಷಮಿಸುವುದನ್ನು ಕಲಿತುಕೊಳ್ಳುತ್ತೀರಿ. ನಿಮಗೆ ಸ್ವಾತಂತ್ರ್ಯ ಸಿಕ್ಕಂತಹ ಅನುಭವ ಆಗುತ್ತದೆ. ದೈವ ರಕ್ಷಣೆ. ಅಪಾಯದ ಅಂಚಿನಿಂದ ನೀವು ತಪ್ಪಿಸಿಕೊಳ್ಳುತ್ತೀರಿ. ನಿಮಗಾಗುವಂತ ನಷ್ಟಗಳು ತಪ್ಪುತ್ತವೆ. ಇದು ಯಾದೃಚ್ಛಿಕವಲ್ಲ, ಇದೆಲ್ಲವೂ ದೈವ ಅನುಗ್ರಹ. ಇನ್ನು ಮನೆಯಲ್ಲಿ ನೀವು ಮಾಡಿಕೊಳ್ಳಬೇಕಾದಂತ ಪರಿಹಾರ ಫೆಬ್ರವರಿ 10ರಿಂದ 20ನೇ ತಾರೀಕಿನ ಒಳಗಡೆ ಇದನ್ನು ಮಾಡಬೇಕು. ನೀವು ಪರಿಹಾರ ಮಾಡುವ ದಿನದಂದು ನಿಮ್ಮ ಮನೆ ಶುದ್ಧವಾಗಿ ಇರಬೇಕು. ಪೂಜಾ ಕೋಣೆ ಸ್ವಚ್ಛವಾಗಿರಬೇಕು. ಒಂದು ದೀಪ ಹಚ್ಚಿ ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಳ್ಳಬೇಕು. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಹಾಗೂ ಮೈಯಲ್ಲಿರುವಂತಹ ನೆಗೆಟಿವ್ ಶಕ್ತಿ ಕಡಿಮೆಯಾಗುತ್ತದೆ. ದುರ್ಗಾ ಆರಾಧನೆ ಧನಸ್ಸು ರಾಶಿಗೆ ವಿಶೇಷ ಫಲ ಕೊಡುತ್ತದೆ. ಧನಸ್ಸು ರಾಶಿಯ ಅಧಿಪತಿ ಗುರು. ಗುರು ಅಂದರೆ ಜ್ಞಾನ, ಧರ್ಮ, ಸತ್ಯದ ರಾಶಿ. ನೀವು ದುರ್ಗಾ ಆರಾಧನೆಯಿಂದ ಪಡೆದುಕೊಳ್ಳುವಂತಹ ಫಲಗಳು ಸ್ಥಿರ ಬುದ್ಧಿ, ಧೈರ್ಯ, ಅಡೆತಡೆ ನಿವಾರಣೆ, ದೃಷ್ಟಿದೋಷ ಪರಿಹಾರ, ಶತ್ರು ರಕ್ಷಣೆ, ಆರ್ಥಿಕ ಸ್ಥಿರತೆ. ದುರ್ಗಾ ಸಪ್ತಶತಿ ಪಠನ ನಿಮಗೆ ಅತ್ಯುತ್ತಮ ಫಲ ಕೊಡುತ್ತದೆ. ನೀವು ಮಾಡಬೇಕಾದ ಮಂತ್ರ ಜಪ
ಪ್ರತಿದಿನ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಮಾಡಬಹುದು. ಓಂ ದುಂ ದುರ್ಗಾಯೇ ನಮಃ ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ. ಪ್ರತಿದಿನ ಜಪಿಸಿದರೆ ಅತಿ ಬೇಗನೆ ಫಲ ಸಿಗುತ್ತದೆ. ಇದರಿಂದ ನಿಮಗೆ ಬರುವಂತಹ ಲಾಭ, ಇದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಕೆಟ್ಟ ದೃಷ್ಟಿಯಿಂದ ನಿವಾರಣೆ ಮಾಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಒಳಗಿನ ಶತ್ರುಗಳಿಂದ ಕೂಡ ಜಯ ಸಿಗುತ್ತದೆ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ ಮುಂತಾದ ನಮ್ಮ ಒಳಗಿರುವಂತಹ ಶತ್ರುಗಳಿಂದ ಕೂಡ ನೀವು ಜಯ ಪಡೆದುಕೊಳ್ಳುತ್ತೀರಿ. ಇನ್ನು ಅಂತಿಮ ಸಂದೇಶ, ನೀವು ಬದಲಾದಾಗ ಮಾತ್ರ ನಿಮ್ಮ ವಿಧಿ ಬದಲಾಗುತ್ತದೆ. ವಿಧಿ ಬದಲಾದರೆ ಜೀವನ ಬದಲಾಗುತ್ತದೆ. ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ನಿಮ್ಮ ಸಹನೆಗೆ ಫಲ ಸಿಗುವ ಕಾಲ ಬಂದಿದೆ. ದೈವಶಕ್ತಿ ನಿಮ್ಮ ಜೊತೆಯೇ ಇದೆ. ಹಾಗಾಗಿ ಭಯ ಬೇಡ, ನಂಬಿಕೆ ಇಟ್ಟುಕೊಳ್ಳಿ. ದುರ್ಗಾದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಬೆಳಕು ಬರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ದೈವಿಕ ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.